ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ರಿ? ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡೀನಿ. ಇವತ್ತು ಡೇಟ್ 12 ಜನವರಿ 2025. ಸೊ ನ್ಯಾಷನಲ್ ಯೂತ್ ಡೇ, ಸ್ವಾಮಿ ವಿವೇಕಾನಂದ ಜಯಂತಿ ಅಂತ ಇವತ್ತು ಸೆಲೆಬ್ರೇಟ್ ಮಾಡ್ತಾರೆ. ಹೋದ ವರ್ಷ ಇದೇ ದಿವಸ ನಾನು ನಂದು ಗೋಪ್ರೋ ಹೀರೋ 10 ಇದು ಏನು ಕ್ಯಾಮ್ರಾ ಐತಲ್ಲ, ಈ ಕ್ಯಾಮ್ರಾ ಪರ್ಚೇಸ್ ಮಾಡಿದ್ದೆ. ಸೊ 1 ಇಯರ್ ಈ ಕ್ಯಾಮ್ರಾ ಕೂಡ ನನ್ನ ಎಕ್ಸ್ಪೀರಿಯನ್ಸ್ ಏನೈತೆ ಅನ್ನೋದನ್ನು ನಿಮಗೆ ಶೇರ್ ಮಾಡ್ತೀನಿ. ಮತ್ತು ಇನ್ನೊಂದು ವಿಷಯ ಏನಂದ್ರೆ, ಈಗ ಬಿಗಿನಿಂಗ್ನಾಗ ಯಾರ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಿರ್ತಾರಲ್ಲ ಅವರಿಗೆ ಮುಖ್ಯವಾಗಿ ಬೇಕಾದಂಥ ಆಕ್ಸೆಸರೀಸ್ ಯಾವ, ಮತ್ತು ನಿಮ್ಮ ಎಷ್ಟು ಲೋ ಬಜೆಟ್ನಾಗ ನೀವು ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ಬೋದು, ಸ್ಟಾರ್ಟಿಂಗ್ ಮತ್ತು ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಸೊ ಕರೆಂಟ್ಲಿ ನಾನು ಯಾವ ಆಕ್ಸೆಸರೀಸ್ ಯೂಸ್ ಮಾಡತ್ತೀನಿ ಮತ್ತು ಏನು ಯಾವ ರೀತಿ ಒಂದು ವ್ಲಾಗ್ ಮಾಡ್ತೇನೆ ಅನ್ನೋದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಬರ್ರಿ ನನ್ನ ಕಡೆ ಈಗ ಯಾವ ಆಕ್ಸೆಸರೀಸ್ ಅದಾವ ಅಂತ ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಹೇಳ್ಬೇಕಂತಂದ್ರೆ, ಇದು ಗೋಪ್ರೋ ಹೀರೋ 10 ಪರ್ಚೇಸ್ ಮಾಡಿದ್ದೆ ನಾನು 1 ಇಯರ್ ಹಿಂದೆ. ಕರೆಂಟ್ಲಿ ಈಗ ಇದು ಕ್ಯಾಮ್ರಾ ನಾನು ಯೂಸ್ ಮಾಡತ್ತೀನಿ. ಸೊ ನನಗೆ ಓವರಾಲ್ ಬೆಟರ್ ಎಕ್ಸ್ಪೀರಿಯನ್ಸ್ ಐತಿ. ನೀವು ಕಂಟಿನ್ಯೂ ಆನ್ ಮಾಡಿ ವಿಡಿಯೋ ಮಾಡತ್ರ ನಿಮಗಿದು ಒಂದು 20 ಮಿನಿಟ್ಸ್ ಮಟ್ಟ ಸ್ಟ್ಯಾಂಡ್ ಬೈ ಬರ್ತೈತಿ. ಸೊ ಆಮೇಲೆ ಹೀಟಿಂಗ್ ಇಶ್ಯೂ ಆಫ್ ಆಗುತ್ತೆ. ನೀವು 20 ಮಿನಿಟ್ಸ್ ಒಂದು ಕೋಲ್ಡ್ ವೆದರ್ ಏನಾರಪ್ಪ ಇತ್ತು ಸ್ವಲ್ಪ ಅಂತಂದ್ರೆ ನಿಮ್ಗೆ 25 ಮಿನಿಟ್ ಮಟ್ಟ ಬರ್ತೈತಿ ಕಂಟಿನ್ಯೂ. ಇಲ್ಲ ನಾರ್ಮಲ್ ನೀವು ಔಟ್ಡೋರ್ನಾಗ ವಿಡಿಯೋ ಮಾಡತ್ತೀರಂದ್ರೆ ಒಂದು 20 ಮಿನಿಟ್ಸ್ನಾಗ ವಿಡಿಯೋ ಮಾಡ್ಬೋದು. ಅಷ್ಟು ಮಟ್ಟ ಬರುತ್ತೆ ಬ್ಯಾಟ್ರಿ ಬ್ಯಾಕಪ್. ಸೊ ಇದು ನಾನು ಪರ್ಚೇಸ್ ಮಾಡಿದಾಗ ಕಂಪ್ನಿ ಹತ್ರ ಒಂದೇ ಬ್ಯಾಟ್ರಿ ಕೊಟ್ಟಿದ್ರೆ, ಆ ಕ್ಯಾಮ್ರಾ ಅಷ್ಟೇ ಪರ್ಚೇಸ್ ಮಾಡಿದ್ದೆಲ್ಲ. ಸೊ ಇದು ನಂದೊಂದು ಈ ಕ್ಯಾಮ್ರಾ ಕೂಡ ಎಕ್ಸ್ಪೀರಿಯನ್ಸ್. ನಿಮ್ಗೆ ನನ್ನ ಕಡೆ ಏನೇನು ಆಕ್ಸೆಸರೀಸ್ ಅದಾವ ತೋರಿಸ್ತೇನಂತ. ಕ್ಯಾಮ್ರಾ ನಾನು ಯಾವ ವ್ಲಾಗಿಂಗಿಗೆ ಯಾವ ಆಕ್ಸೆಸರೀಸನ್ನು ಯೂಸ್ ಮಾಡ್ತೇನಂತ. ಫಸ್ಟ್ದಾಗಿ ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದಾಗ ಇದೊಂದು ಏನು ಸೆಲ್ಫಿ ಸ್ಟಿಕ್ ಐತಲ್ಲ, ಈ ಸೆಲ್ಫಿ ಸ್ಟಿಕ್ಕಿಂತ ನಾನು ವಿಡಿಯೋ ಮಾಡ್ತಿದ್ದೆ. ಇದು ನಾರ್ಮಲ್ ಸೆಲ್ಫಿ ಸ್ಟಿಕ್. ನಿಮ್ಗೆ ಆನ್ಲೈನ್ನಾಗೂ ಸಿಗುತ್ತೆ, ಇಲ್ಲ ಅಂಗಡಿ ಒಳಗೂ ಸಿಗುತ್ತೆ. 300 ರೂಪೀಸ್ ಇದೆ ನಾರ್ಮಲ್ ಸೆಲ್ಫಿ ಸ್ಟಿಕ್. ಈ ಥರ ಇದ್ರೊಳಗೆ ಇಲ್ಲೊಂದು ರಿಮೋಟ್ ಇರ್ತೈತಿ, ನಿಮ್ಗೆ ಈ ಥರ ಇರ್ತೈತಿ. ಇದರಿಂದ ನಾನು ನನ್ನ ಕಡೆ ಅವಾಗ ಒಂದು ಹಳೇದೊಂದು ಆ್ಯಂಡ್ರಾಯ್ಡ್ ಫೋನ್ ಇತ್ತು, ಒಂದು ಈ ಥರ ಬೇಸಿಕ್ 13 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಅಂತಿದೆ. ಈ ಫೋನ್ ಹಾಕಿ ಇದನ್ನು ರಿವರ್ಸಿಂಗ್ ಉಲ್ಟಾ ಹಾಕಿ ವ್ಲಾಗ್ ಮಾಡ್ತಿದ್ದೆ. ಈ ಥರ ಹಿಡ್ಕೊಂಡು ವ್ಲಾಗ್ ಮಾಡ್ತಿದ್ದೆ. ಬಟ್ ಇದ್ರೊಳಗೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಿತ್ತಂದ್ರೆ, ವಿಡಿಯೋ ಕ್ಲಿಯಾರಿಟಿ 4K ಇತ್ತು. ಬಟ್ ಇದ್ರೊಳಗಂತ ಏನು ವಿಡಿಯೋ ಸ್ಟೆಬಿಲೈಸಿಟಿ ಕರೆಕ್ಟ್ ಇದ್ರಕ್ಕಿಲ್ಲ. ಸ್ಟೆಬ್ಲೈಸ್ ಆಗಕ್ಕೆ ಇದ್ರೊಳಗೆ ಗೂಗಲ್ ಸ್ಟೆಬಿಲೈಸೇಷನ್ ಅಂತ ಒಂದು ಫೀಚರ್ ಬರ್ತೈತಿ, ಅದಕ್ಕೆ ಟ್ರೈ ಮಾಡಿದೆ. ಮತ್ತು ಇನ್ನೂ ಸ್ಟೆಬಿಲೈಸೇಷನ್ ಆ್ಯಪ್ ಬರ್ತಾವೆ, ಅವನ್ನೆಲ್ಲ ಟ್ರೈ ಮಾಡಿ ನೋಡಿದೆ. ಬಟ್ ಅದು ಅಷ್ಟೇನು ಖಾಸ್ ರಿಸಲ್ಟ್ ಬರಲಿಲ್ಲ ವಿಡಿಯೋ ಕ್ವಾಲಿಟಿದೆ. ಸೊ ಒಂದು 4-5 ವಿಡಿಯೋ ಮಾಡಿದಾದ್ಮೇಲೆ ಸ್ವಲ್ಪ ಕ್ಯಾಮ್ರಾ ಪರ್ಚೇಸ್ ಮಾಡಬೇಕು, ಇಲ್ಲಾಂದ್ರೆ ಇದು ಅಷ್ಟು ಸರಿಯಾಗಿ ವರ್ಕೌಟ್ ಆಗೋಲ್ಲ. ನಾವು ಟ್ರಾವೆಲ್ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ ಫೋನ್ಯಾಗ ಮಾಡಿದರೆ. ಸೊ ಒಂದು ವರ್ತಾಗಿ ಏನೋ ವರ್ಕ್ ಮಾಡಿದರೆ ಅದರ ಒಳಗಿಂತ ಒಂದು ವರ್ತ್ ಅನಿಸಿರ್ಬೇಕಂತೇಳಿ ಸೊ ನಾನು ಇನ್ವೆಸ್ಟ್ ಮಾಡಿ ಕ್ಯಾಮ್ರಾ ತೊಗೊಂಡೆ. ಸೊ ಈಗೆಲ್ಲ ಫೋನ್ ಚಲೋ ಬಂದಾವೆ. ನೀವು ಗೂಗಲ್ ಪಿಕ್ಸೆಲ್ಸ್ ಅಥವಾ ಐಫೋನ್ ಇತ್ತಂದ್ರೆ ನೀವು ಫೋನ್ ಒಳಗೆ ಒಂದು ಗೋಪ್ರೋ ಥರ ವ್ಲಾಗಿಂಗ್ ಮಾಡ್ಬೋದು. ಯಾಕಂದರೆ ಅದರೊಳಗೆ ಸ್ಟೆಬಿಲೈಸಿಟಿ ಮತ್ತು FPS ಕ್ಲಿಯಾರಿಟಿ ಭಾಳ ಚಲೋ ಬರ್ತೈತಿ. ಸೊ ನೀವು ಅದರಿಂದನೂ ನಡೆಸ್ಬೋದು. ನೀವು ಕ್ಯಾಮ್ರಾರ ಪರ್ಚೇಸ್ ಮಾಡಿರಿ, ಇಲ್ಲ ಐಫೋನಾರ ಪರ್ಚೇಸ್ ಮಾಡಿರಿ. ಐಫೋನಿಂದ ಇನ್ನೊಂದು ಏನು ಅಡ್ವಾಂಟೇಜಪ್ಪ ಅಂದರೆ, ಐಫೋನ್ ಒಳಗೆ ಎಡಿಟಿಂಗ್ ನೀವು ಭಾಳ ಚೆನ್ನಾಗಿ ಮಾಡ್ಬೋದು. ಸೊ ನಾರ್ಮಲ್ ಫೋನ್ಗಿಂತ ಅದ್ರೊಳಗೆ ಫೀಚರ್ಸ್ ಜಾಸ್ತಿ ಇರ್ತಾವಲ್ಲ. ಸೊ ನೀವು ಐಫೋನ್ ಇಂಥ ಮಾಡಿದರೂ ಚಲೋ ಇರ್ತೈತಿ. ಬಟ್ ನನಗೆ ಐಫೋನ್ ಅಷ್ಟು ಲೈಕ್ ಇದ್ದಿಲ್ಲ ಅಂಥೇಳಿ ನಾನು ಕ್ಯಾಮ್ರಾ ತೊಗೊಂಡೆ. ಯಾಕಂದರೆ ಅದು ಸ್ವಲ್ಪ ಐಫೋನದ್ದು ಅದರದ್ದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಬೇರೆ ಅದಾವೆ. ಸೊ ಅದಕ್ಕೆ ನಾನು ಆಲ್ರೆಡಿ ನನ್ನ ಕಡೆ ಫೋನ್ ಇತ್ತು ಒಂದು ಚಲೋದು, ಅದಕ್ಕೆ ನಾನು ಕ್ಯಾಮ್ರಾ ತೊಗೊಂಡೆ. ಸೊ ಇದರಿಂದ ನೀವು ಸ್ಟಾರ್ಟಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ಬೋದು ಇವೆರಡು ಇದ್ದರೆ.
ಬಟ್ ನಿಮ್ಮ ಕಡೆ ಯಾವ ಫೋನ್ ಇದ್ದರೂ ಅದ್ರದ್ದು ಮೈಕ್ ಅಷ್ಟು ಸರಿಯಾಗಿರಂಗಿಲ್ಲಲ್ಲ, ಅದಕ್ಕೆ ನೀವು ಒಂದು ಎಕ್ಸ್ಟ್ರಾ ಮೈಕ್ ತೊಗೋಬೇಕಾಕೈತಿ. ಅದಕ್ಕೆ ನಾನೊಂದು ಇದು ಮೈಕ್ ತೊಗೊಂಡಿದ್ದೆ ಬೋಯಾದ. ಇವೆರಡು ಆದಮೇಲೆ ಸ್ವಲ್ಪ ವಿಡಿಯೋಸ್ ವಾಯ್ಸ್ ಕ್ಲಿಯಾರಿಟಿ ಬರಲಿಲ್ಲ ಔಟ್ಡೋರ್ನಾಗ. ಅದಕ್ಕೆ ಐತೆ ನೋಡ್ರಿ, ಈ ಮೈಕ್ ತೊಗೊಂಡಿದ್ದೆ ನಾ ಬೋಯಾ ಕಂಪ್ನಿದೆ. ಈ ಥರ ಬರ್ತೈತಿ, ಥರ ಇಷ್ಟು ವೈರ್ ಉದ್ದಿರ್ತೈತಿ. ನಿಮಗೆ ಫುಲ್ ಕ್ಲಿಯಾರಿಟಿ ಬರ್ತೈತಿ, ಕ್ರಿಸ್ಟಲ್ ಕ್ಲಿಯಾರಿಟಿ. ಇದ್ರೊಳಗಿಂದ್ರೆ ಬೋಯಾ ಕಂಪ್ನಿದಿದೆ, ಫುಲ್ ಕ್ಲಿಯರ್ ಬರ್ತೈತಿ. ನಿಮ್ಗಿದ ಮೈಕ್ನು ವೈರ್ ಉದ್ದು ಬರ್ತೈತಿ. ಇದನ್ನೊಂದು ಕನೆಕ್ಟ್ ಮಾಡಿ ನೀವು ಫೋನಿಂದ ವ್ಲಾಗ್ ಮಾಡ್ಬೋದು. ಈ ಮೈಕಿನ ಪ್ರೈಸ್ ನಿಮ್ಗೆ ಒಂದು 700 ರೂಪೀಸ್ ಬೀಳುತ್ತೆ. ಬಟ್ ಫುಲ್ ಬೆಸ್ಟ್ ಕ್ವಾಲಿಟಿ ಐತಿ. ನಿಮ್ಗೆ ಇದನ್ನು ಎಲ್ಲ ನ್ಯೂಸ್ ರಿಪೋರ್ಟರ್ಸ್ ಮತ್ತು ಇವರು ಎಲ್ಲ ಯೂಸ್ ಮಾಡೋದು ಆಲ್ಮೋಸ್ಟ್ ಬೋಯಾ ಕಂಪ್ನಿದ ಮೈಕ್. ಅದಕ್ಕೆ ಇದನ್ನೊಂದು ನೀವು ಪರ್ಚೇಸ್ ಮಾಡಿದ್ರೆ ಚಲೋ ಇರತೈತಿ. ಇವು 3 ಆಕ್ಸೆಸರೀಸ್ ಅಂತ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆಡಿಯೋ ಕ್ವಾಲಿಟಿ ಬೆಟರ್ ಆದಮೇಲೆ ಇದೇನು ವಿಡಿಯೋ ಸ್ಟೆಬಿಲೈಸಿಟಿ ಪ್ರಾಬ್ಲಮ್ ಬಂತಲ್ಲ, ಅದಕ್ಕೆ ನಾನು ಗೋಪ್ರೋಗೆ ಶಿಫ್ಟ್ ಆದೆ. ನೆಕ್ಸ್ಟ್ ನಾನು ತೊಗೊಂಡಿದ್ದು ಗೋಪ್ರೋ. ಇಲ್ಲಿ ನೋಡ್ರಿ, ಇದು Hero 10 ಗೋಪ್ರೋ 1 ಇಯರ್ ಆಯಿತು ತೊಗೊಂಡೆ ಈಗ. ಸೊ ಇದನ್ನು ಯೂಸ್ ಮಾಡೀನಿ ನನಗೆ ಚಲೋ ಅನಿಸೈತಿ. ಈಗ ನಾ ತೊಗೊಂಡಾಗಿದ್ದೆ 27,000 ರೂಪೀಸ್ ಇತ್ತು ಅವಾಗ ತೊಗೊಂಡಾಗ. ಈಗ ನಮಗೀಗಿದೆ 24,000 ಮಟ ಸಿಗ್ಬೋದು. ಬಟ್ ಇದಕ್ಕಿಂತ ಬೆಸ್ಟ್ ವರ್ಷನ್ಸ್ ಇದೇ ಪ್ರೈಸ್ನಾಗ ಸಿಗತ್ತವೆ. ನೀವೀಗ 30 ಕೊಟ್ರೆ ಅಂದ್ರೆ ಇದು 10 ಅಲ್ಲ, 11, 12 11, 12 ಮಟನೂ ನಿಮ್ಗೆ ಸಿಗತ್ತೈತಿ. ಈಗ ಒಂದು 13,000 ನೀವು ಪೇ ಮಾಡಿದರೆ ಇದ್ರದ್ದು ಅಪ್ಡೇಟೆಡ್ ವರ್ಷನ್ ಸಿಗ್ತಾವೆ. ಇದಕ್ಕಿಂತ ಫೀಚರ್ಸ್ ಎಲ್ಲ ಸ್ವಲ್ಪ ಎಕ್ಸ್ಟ್ರಾ ಫೀಚರ್ಸ್ ಮತ್ತು ಎಕ್ಸ್ಟ್ರಾ ಮೆಗಾಪಿಕ್ಸೆಲ್ ಕ್ಯಾಮ್ರಾ ಬಂದಿದ್ದಾವೆ. ಅದಕ್ಕೆ ನೀವು ಇನ್ವೆಸ್ಟ್ ಮಾಡ್ಬೋದು. ನೀವು ತೊಗೊಳೋದಿದ್ರೆ ತೊಗೋಬೇಕಾಕೈತಿ ಗೋಪ್ರೋ. ಬಟ್ ನಾನು ಚೆಕ್ ಮಾಡ್ದಂಗೆ ರಿವ್ಯೂ ಗೋಪ್ರೋನಾಗ ಎಲ್ಲಕ್ಕಿಂತ ಬೆಸ್ಟ್ ರಫ್ ಆ್ಯಂಡ್ ಟಫ್ ಅಂಡ್ ಬೆಸ್ಟ್ ಕ್ಯಾಮ್ರಾ ಅಂತಂದ್ರೆ 9 ಮತ್ತು 10 ಅಂತ ರಿವ್ಯೂ ಚೆಕ್ ಮಾಡಿದೆ. ಸೊ ತೊಗೋಬೋದು, ಇದನ್ನು ತೊಗೋಬೋದು, ಇಲ್ಲ ಅಪ್ಡೇಟೆಡ್ ತೊಗೊಂಡ್ರೆ ಇನ್ನೂ ಚಲೋ. ಇದಾದಮೇಲೆ ನಿಮ್ಗೆ ಈ ಕ್ಯಾಮ್ರಾನ ಕನೆಕ್ಟ್ ಮಾಡೋಕೆ ಒಂದು ಸ್ಟಿಕ್ ಬೇಕಾಕೈತಲ್ಲ. ಸೊ ಆ ಸ್ಟಿಕ್ಕಿಗೆ ಒಂದು ಹೆಫೆನ್ ಕಂಪ್ನಿದ ಒಂದು ಸೆಲ್ಫಿ ಸ್ಟಿಕ್ ಬರ್ತೈತಿ. ನಮ್ಗದ ಒಂದು 6 ಫೀಟದ್ದು ಒಂದು ಸೆಲ್ಫಿ ಸ್ಟಿಕ್ ಪರ್ಚೇಸ್ ಮಾಡಿದ್ದೆ ನಾನು. ಅದಕ್ಕೆ ನಿಯರ್ಲಿ ಒಂದು 1,800 ರೂಪೀಸ್. ಇಲ್ಲೈತೆ ನೋಡ್ರಿ, ಇದೊಂದು ಸೆಲ್ಫಿ ಸ್ಟಿಕ್ ಫುಲ್ ಹೆವಿ ಕ್ವಾಲಿಟಿ ಇದೈತಿದೆ. 1,800 ರೂಪೀಸ್. ಇದಕ್ಕೆ ನಮಗಿದೆ ಇಷ್ಟು ಒಂದು 6 ಫೀಟಷ್ಟು ಉದ್ದಾಗುತ್ತೆ. ಫುಲ್ ಕ್ಯಾಮ್ರಾದಾಗ ಎಷ್ಟು ಕಾಣತೈತಿ ಇಷ್ಟೇ ಕಾಣತೈತಿ ನಮ್ಗೆ. ನಾ ಇಲ್ಲಿ ಗೋಪ್ರೋದ ಸ್ಟಿಕ್ಕರ್ ಅನ್ಸೇನಿದಕ್ಕೆ ಕಂಪ್ನಿ ಥರ ಕೊಟ್ಟಿದ್ದೆ. ಇಷ್ಟು ಇರ್ತೈತಿ. ಮತ್ತು ಇಲ್ಲೇ ನಿಮ್ಗೆ ಲಾಕು ಇರ್ತೈತಿ. ಇದೆ ಈ ಥರ ಹಿಂಗೆ ಹಾಕಿ ಲಾಕ್ ಮಾಡ್ಬೋದು. ನಮ್ಗೆ ಇದ್ರೊಳಗೆ ಡ್ಯುಯಲ್ ಕನೆಕ್ಟಿವಿಟಿ ಸಿಗ್ತೈತಿ. ಇಲ್ಲೇ ಐತೆ ನೋಡ್ರಿ, ಇಲ್ಲೇ ಕ್ಯಾಮ್ರಾ ಮೌಂಟ್ ಮಾಡ್ಬೋದು. ಈ ಥರ ಇದರೊಳಗೆ ಕ್ಯಾಮ್ರಾ ಮೌಂಟ್. ಇದನ್ನು ಹಿಂಗೆ ಹೊಳಿಸಿದ್ರೆ ಇಲ್ಲೇ ಫೋನ್ ಮೌಂಟ್ ಮಾಡ್ಬೋದು. ಅಂದ್ರೆ ಈಗ ನಾವು ಕ್ಯಾಮ್ರಾ ತಂದಿರ್ತೇವಲ್ಲ, ಅದು ಬ್ಯಾಟ್ರಿ ಖಾಲಿಯಾಗಿ ಎಮರ್ಜೆನ್ಸಿಗೆ ಫೋನ್ಲೇ ವಿಡಿಯೋ ಮಾಡ್ಬೇಕಂತಂದ್ರೆ ನೀವು ಇಲ್ಲೇ ಫೋನಿಂತ್ರನೂ ಇದರಲ್ಲೇ ವಿಡಿಯೋ ಮಾಡ್ಬೋದು. ಇದು ಹೆಫೆನ್ ಬ್ರ್ಯಾಂಡಿಂದ ಫುಲ್ ಬಿಲ್ಟ್ ಕ್ವಾಲಿಟಿ ಬೆಸ್ಟ್ ಐತಿ. ಇದು ಒಂದೇನು ಫುಲ್ ರಫ್ ಆ್ಯಂಡ್ ಟಫ್ ಒಂದು ವೆಪನ್ ಇದ್ದಂಗೆ ಐತಿದೆ. ಆ ಪರಿ ಕ್ವಾಲಿಟಿ ಐತಿ. ನಿಮ್ಮ ಸೇಫ್ಟಿಗೂ ಯೂಸ್ ಮಾಡ್ಕೋಬೋದು. ಇದನ್ನು ನಿಮ್ಮ ಬ್ಯಾಗ್ ಒಳಗೆ ಇತ್ತಂತಂದ್ರೆ ಒಂದು ವೆಪನ್ ಇಟ್ಕೊಂಡು ಅಡ್ಡಾಡ್ದಂಗಿದೆ. ಏನಾರ ನಿಮ್ಗೆ ಸ್ವಲ್ಪ ಪುಂಡ ಪೋಖ್ರಿಗಳ ಕೂಡ ಏನಾರ ಒಂದು ನಡೀತಂತಂದ್ರೆ ಇದನ್ನು ಆ ಥರನೂ ಯೂಸ್ ಮಾಡೋಂಗೈತಿ. ಫುಲ್ ಹೆವಿ ಕ್ವಾಲಿಟಿ ಐತಿ. ಪ್ಯೂರ್ ಒಂದು ಫೈಬರ್ ಇದ್ದಂಗೆ ಐತಿದೆ. ಪ್ಲಾಸ್ಟಿಕ್ ಅಂತೂ ಅಲ್ಲ, ಥರ ಐತಿ. ಸೊ ಈ ಸ್ಟಿಕ್ಕನ್ನು ಸಜೆಸ್ಟ್ ಮಾಡ್ತೀನಿ ನಿಮ್ಗೆ. ಇದಕ್ಕೆ 1,800 ಇದನ್ನು ಪರ್ಚೇಸ್ ಮಾಡ್ಬೋದು. ಇದಕ್ಕೆ ರಿಮೋಟು ಬರ್ತೈತಿ. ಇಲ್ಲೇ ವೈರ್ಲೆಸ್ ಬ್ಲೂಟೂತ್. ನಿಮ್ಗೆ ಈ ರಿಮೋಟಿಂದ ವಿಡಿಯೋ ಸ್ಟಾರ್ಟ್ ಆಫ್ ಮಾಡ್ಕೋಬೋದು. ಕ್ಯಾಮ್ರಾ ಮತ್ತು ಫೋನ್ ಕನೆಕ್ಟ್ ಮಾಡ್ಕೋಬೋದು ಬ್ಲೂಟೂತ್.
FN ಬ್ರ್ಯಾಂಡ್ ಇದೆ. ಸೊ ಇದ್ರ ನೆಕ್ಸ್ಟ್ ಆಕ್ಸೆಸರೀಸ್ ಏನಂದ್ರೆ, ನೀವು ಈ ಕ್ಯಾಮ್ರಾ ಇರ್ತೈತಲ್ಲ, ಈ ಕ್ಯಾಮ್ರಾಕ್ಕೆ ಇದನ್ನು ಡೈರೆಕ್ಟು ಕನೆಕ್ಟ್ ಮಾಡ್ಬೋದು. ಇಲ್ಲೇ ಈ ಥರ ಇವ್ನು ಕೊಟ್ಟಿರ್ತಾರಲ್ಲ, ಈಗ ನಿಮ್ಗೆ ಹುಕ್ಸ್ ಕೊಟ್ಟಿರ್ತಾರೆ. ಬಟ್ ಆದರೂ ಇದು ಒಂದು ಕೇಸ್ ತೊಗೋಬೇಕಾಕೈತೆ ನೀವು. ಇದು ಉಲಾನ್ಸಿ ಕಂಪ್ನಿ ಇದೆ. ನಾನು ಇಲ್ಲಿ ಗೋಪ್ರೋ ಸ್ಟಿಕ್ಕರ್ ಅಂಟಿಸೀನಿ. ಈ ಥರ ಇರ್ತೈತಿ ಇದೆ. ಹಿಂಗೆ ಲಾಕ್, ಇಲ್ಲ ಲಾಕ್. ಇದ್ರದ್ದು ಕ್ವಾಲಿಟಿ ಅದು ಸರಿ ಇಲ್ಲ. ಏನಂದ್ರೆ ಫುಲ್ ಪ್ಲಾಸ್ಟಿಕ್ ಐತಿದೆ. ಸ್ವಲ್ಪ ಜೋರಾಗಿ ಹೊತ್ಕಿದ್ರೆ ಮುರಿತೈತಿ. ಆದರೂ ಇದಕ್ಕಿಂತ ಚಲೋ ಕ್ವಾಲಿಟಿದ ಮೆಟಲದ್ದು ಬರ್ತೈತಿ. ಮೆಟಲದ್ದು ನಮ್ಗೆ ಮೆಟಲ್ ತೊಗೋಬೇಕಂದ್ರೆ ಅದು ಸ್ವಲ್ಪ ಕಾಸ್ಟ್ಲಿ ಆಕೈತಿ. ಒಂದು 3000 4000 ಆಕೈತಿ. ಬಟ್ ನಮ್ಮ ಕ್ಯಾಮ್ರಾ ಅಷ್ಟೇ ಇದಾಗಕ್ಕಲ್ಲ, ಇದು ನಡೀತೈತಿ. ಇದಕ್ಕೆ ನಿಮ್ಗೆ ಒಂದು 1300 ರುಪೀಸ್ ಮಟ್ಟ ಬೀಳ್ತೈತಿ ಇದು ಪ್ರೈಸ್. ಈ ಥರ. ಸೊ ಇದೊಂದು ಉಲಾನ್ಸಿ ಕೇಸ್. ಇದರೊಳಗೆ ನೀವು ಕ್ಯಾಮ್ರಾ ಹಾಕಿ ಯೂಸ್ ಮಾಡ್ಬೋದು. ಈ ಥರ. ಇದು ವಾಟರ್ ಪ್ರೂಫ್ ಕೇಸ್ ಅಲ್ಲ, ವಾಟರ್ ಪ್ರೂಫ್ ಕೇಸ್ ಬೇರೆ ಬರ್ತೈತಿ. ಅದು ವೈಟ್ ಕಲರ್ ಇರ್ತೈತಿ. ಇದೊಂದು ಕೇಸ್. ಇದ್ರ ನೆಕ್ಸ್ಟ್ ನಿಮ್ಗೆ ಕ್ಯಾಮ್ರಾ ಒಳಗೆ ಈ ಥರ ಒಂದು ಬ್ಯಾಟ್ರಿ ಕೊಟ್ಟಿರ್ತಾರೆ ನಿಮ್ಗೆ. ಈ ಥರ ಒಂದು ಕಂಪ್ನಿ ಹತ್ರ ಬ್ಲೂ ಕಲರ್ ಬ್ಯಾಟ್ರಿ ಐತಿದೆ. ಅದ್ರ ಕೂಡ ಬಂದಿದೆ. ಸೊ ಮೆಮೊರಿ ಕಾರ್ಡ್ ನೀವು ಒಂದು ಮೆಮೊರಿ ಕಾರ್ಡ್ ತೊಗೋಬೇಕಾಗ್ತೈತಿ. 128 GB EV ಸೀರೀಸ್ ಇದ್ದಿದ್ದು ಸ್ಯಾಮ್ಸಂಗದ ಮೆಮೊರಿ ಕಾರ್ಡ ತೊಗೊಂಡ್ರೆ ಚಲೋ. ಸಂಡಿಸ್ಕ್ ಸ್ಯಾಮ್ಸಂಗದ್ದು EV ಇದ್ದಿದ್ದು ಸ್ವಲ್ಪ ಜಾಸ್ತಿ ಪ್ರೈಸ್ ಇದ್ದೆ. 1000 ರುಪೀಸಿಗೆ 128 GB ಮೆಮೊರಿ ಕಾರ್ಡ್ ಸಿಗ್ತೈತಿ. ಒಂದು ಮೆಮ್ರಿ ಕಾರ್ಡ್ ತೊಗೋಬೋದು. ನಾ ಸ್ಯಾಮ್ಸಂಗದ್ದು 128 GB ಮೆಮ್ರಿ ಕಾರ್ಡ್ ತೊಗೊಂಡೀನಿ. ಅದೇ ಯೂಸ್ ಮಾಡ್ತೀನಿ. ಇನ್ನು ಎಕ್ಸ್ಟ್ರಾ ಆಕ್ಸೆಸರೀಸ್ ಏನಂದ್ರೆ, ನಿಮ್ಗೆ ಇನ್ನೊಂದು ಬ್ಯಾಟ್ರಿ ಬೇಕಾಗ್ತೈತಿ. ಯಾಕಂದ್ರೆ ಒಂದು ಬ್ಯಾಟ್ರಿ 20 ಮಿನಿಟ್ಸ ಬರ್ತೈತಿ. ನೀವು ಅಷ್ಟು ದೂರ ಹೋಗಿರ್ತೀರಿ ವ್ಲಾಗಿಂಗ್ ಮಾಡೋಕೆ. 20 ಮಿನಿಟ್ಸ್ ಅಂದ್ರೆ ನಿಮ್ಗೆ ಒಂದು ಬ್ಯಾಟ್ರಿ ಬರೀ ಸ್ಟಾರ್ಟಿಂಗಿಗೆ ಖಾಲಿ ಆಗೋಗ್ತೈತಿ. ಅಟ್ಲೀಸ್ಟ್ ನಿಮ್ಗೆ ಒಂದು 3 ಬ್ಯಾಟ್ರಿ ಇರ್ಬೇಕು. ಅಂದ್ರೆ ಕ್ಯಾಮ್ರಾ ಒಳಗೆ ಒಂದು, ನಾನು ಇನ್ನೊಂದು ಎಕ್ಸ್ಟ್ರಾ ಬ್ಯಾಟ್ರಿ ಆಮೇಲೆ ಪರ್ಚೇಸ್ ಮಾಡಿದೆ ಕ್ಯಾಮ್ರಾ ತೊಗೊಂಡಾದ್ಮೇಲೆ. ಇದು ನೋಡ್ರಿ ಟೆಲ್ಸನ್ ಅಂತೇಳಿ. ಇದು ಗೋಪ್ರೋ ಬ್ರ್ಯಾಂಡ್ನವ್ರದ್ದಲ್ಲ, ಥರ್ಡ್ ಪಾರ್ಟಿ ಅವ್ರದ್ದಿದೆ. ಟೆಲ್ಸನ್ ಬ್ರ್ಯಾಂಡಿಂದ ಇದೊಂದು ತೊಗೊಂಡಿನಿ ನಾನು ಬ್ಯಾಟ್ರಿ. ಇದು ಚಲೋ ಬರ್ತೈತಿ. ಗೋಪ್ರೋದು ಒರಿಜಿನಲ್ ಬ್ಯಾಟ್ರಿಗೆ ಅಷ್ಟೇ ಇದು ಚಲೋ ಬರ್ತೈತಿ. ಒಂದು 20 ಮಿನಿಟ್ಸ್ 25 ಮಿನಿಟ್ಸ್ ಮಟ್ಟ ಬರ್ತೈತಿ. ಸೊ ಇದೊಂದು ಇಂಥವು ಒಂದು 3 ಬ್ಯಾಟ್ರಿ ಒಮ್ಮೆ ತೊಗೊಂಡ್ಬಿಟ್ರೆ ನಿಮ್ಗೆ ಒಂದು 5000ನಾಗ 3 ಬ್ಯಾಟ್ರಿ ಬರ್ತಾವೆ. 4.5 5000 ಅರೌಂಡ್ 3 ಬ್ಯಾಟ್ರಿ ಇದಕ್ಕೆ ಇನ್ವೆಸ್ಟ್ ಮಾಡಿಬಿಟ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಇರೋಂಗಿಲ್ಲ ಚಾರ್ಜಿಂಗದ್ದು. ಮತ್ತು ಇದ್ರದ್ದು ಎಕ್ಸ್ಟ್ರಾ ಕ್ಯಾಮ್ರಾ ಒಳಗೆ ಹಾಕಿ ಚಾರ್ಜ್ ಮಾಡೋಕ್ಕಿಂತ ಇದ್ರದ್ದು ಸಪ್ರೇಟ್ ಚಾರ್ಜರ್ ಬರ್ತೈತಿ. ಅದನ್ನು ತೊಗೋಬೇಕಾಕೈತಿ. ಇದು ಗೋಪ್ರೋದು ಇನ್ನೊಂದು ಏನಂದ್ರೆ, ಕ್ಯಾಮ್ರಾ ಪ್ರೈಸ್ ಕಡಿಮೆ ಐತಿ. ಬಟ್ ಅದ್ರದ್ದು ಆಕ್ಸೆಸರೀಸನ್ನ ಭಾಳ ತೊಗೋಬೇಕಾಕೈತಿ. ಅವ ಪ್ರೈಸ್ ಜಾಸ್ತಿ ಅದಾವ. ಸೊ ಇಷ್ಟಿಂತ್ರ ನೀವು ಇದು ಮಾಡಬೇಕಾಕೈತಿ ಇನ್ವೆಸ್ಟ್. ಆಯ್ತಲ್ಲ. ಈ ಬ್ಯಾಟ್ರಿ ನೆಕ್ಸ್ಟ್ ನಾ ಏನು ತೊಗೊಂಡೇನಂದ್ರೆ, ಇದು ಒಂದು ಬಾಡಿ ಕ್ಯಾಮ್ರಾದ ಇದನ್ನು ತೊಗೊಂಡೇನಿ ನಾನು. ಬಾಡಿ ಮೌಂಟ್, ಚೆಸ್ಟ್ ಮೌಂಟ್ ಅಂತಾರೆ ಇದಕ್ಕೆ. ಈ ಥರ ಮೌಂಟ್ ಮಾಡ್ಕೋಬೋದು ನೀವು ಕ್ಯಾಮ್ರಾ. ಈ ಥರ ಮೌಂಟ್ ಮಾಡ್ಕೋಬೋದು. ಅಂದರೆ ನೀವು ಟ್ರೆಕ್ಕಿಂಗ್ ಅದು ಮಾಡೋದು ಮುಂದೆ, ಅಥವಾ ಇದು ಮೋಟರ್ ಬ್ಲಾಗೂ ಮಾಡೋಕೆ ಬರ್ತೈತಿ ಇದರಲ್ಲಿ. ಬಟ್ ಸ್ವಲ್ಪ ಅಪ್ ವ್ಯೂ ಬರ್ತೈತಿ, ಡೌನ್ ವ್ಯೂ ಬರೋಲ್ಲ. ಮತ್ತು ಸೈಕ್ಲಿಂಗಿಗೂ ಯೂಸ್ ಮಾಡ್ತಾರೆ ಇದನ್ನು. ಸೈಕ್ಲಿಂಗ್ ಇದು ಸ್ಟಂಟ್ ಮಾಡ್ತಿರ್ತಾರಲ್ಲ, ಬೈಸಿಕಲ್ ಸ್ಟಂಟ್, ಅವರು ಈ ಕ್ಯಾಮ್ರಾ ಆಲ್ಮೋಸ್ಟ್ ಇದು ಮೌಂಟ್ ಯೂಸ್ ಮಾಡ್ತಾರೆ. ಟ್ರೆಕ್ಕಿಂಗ್ ಅದು ಮಾಡತ್ರೆ, ಬೆಟ್ಟ ಗಿಟ್ಟ ಹತ್ತತ್ರ ಯೂಸ್ ಮಾಡ್ಬೋದು. ಇದು ಭಾಳ ಚೀಪ್ ಪ್ರೈಸ್ನಾಗ ಸಿಕ್ಕೈತೆ ನಮಗೆ. ಇದಕ್ಕೆ 2000 ರುಪೀಸ್ ಪ್ರೈಸ್ ಐತಿ. ಇದು ಒರಿಜಿನಲ್ ಗೋಪ್ರೋ ಬ್ರ್ಯಾಂಡಿಂದ. ಇದು ನೋಡ್ರಿ,
ಎಲ್ಲೈತಿ ಎಲ್ಲೈತಿ ಗೋಪ್ರೋ? ಹಾಂ, ಇಲ್ಲೈತಿ ನೋಡ್ರಿ. ಒರಿಜಿನಲ್ ಗೋಪ್ರೋ ಬ್ರ್ಯಾಂಡಿಂದಿದೆ. ನನಗಿದು ಭಾಳ ಕಡಿಮೆನಾಗ ಸಿಕ್ಕೈತಿ. ಒಂದು 300 ರುಪೀಸ್ನಾಗೇನ ತೊಗೊಂಡೆ ನಾ ಇದನ್ನು ಆಫರ್ನಾಗ. ಒರಿಜಿನಲ್ ಪ್ರೈಸ್ ಇದ್ರದ್ದು MRP ಕಡಿಮೆ ಅಂದರೆ ಒಂದು MRP 2000 ಐತಿ. ಇದರ ಮ್ಯಾಪ್ ಬಾಕ್ಸ್ ಮೇಲೆ ಇತ್ತು. ನಂಗೆ 300ಗೆ ಸಿಕ್ಕೈತಿ. ಇದು 1 ಲಕ್ಷ ಇಷ್ಟು. ಸೊ ಈ ಕ್ಯಾಮ್ರಾ, ಈ ಆಕ್ಸೆಸರೀಸ್ ಇಡೋಕ್ಕೆಲ್ಲ ನಿಮ್ಗೆ ಒಂದು ಪೌಚ್ ಬೇಕಲ್ಲ, ಅದಕ್ಕೆ ನಿಮ್ಗೆ ಈ ಥರ ಒಂದು ಇವರೇ ಗೋಪ್ರದವ್ರ ಈ ಬಾಕ್ಸ್ ಕೊಟ್ಟಿರ್ತಾರೆ. ಇದ್ರೊಳಗೆ ಇಡೋದು ಕ್ಯಾಮ್ರಾ ಇಟ್ಟು ನೀವು ಬ್ಯಾಗ್ನಾಗ ಇಟ್ಕೊಬೋದು. ಇಷ್ಟು ಹಿಡಿತೈತಿ ಇದ್ರೊಳಗೆ ಇಷ್ಟು. ಸೊ ಇದಕ್ಕೆ ಇನ್ನೊಂದು ಏನಂದ್ರೆ, ನಾನು ಅಡಾಪ್ಟರ್ ಇದಕ್ಕೆ ಎಕ್ಸ್ಟರ್ನಲ್ ಮೈಕ್ ಹಾಕ್ಬೇಕಂದ್ರೆ ಅಡಾಪ್ಟರ್ ಹಾಕೋಬೇಕು. ಸೊ ಇಲ್ಲೇ ಇದಕ್ಕೆ ಸಿ ಪೋರ್ಟ್ ಕೊಟ್ರೆ, ಈ ಸಿ ಪೋರ್ಟಿಗೆ ಡೈರೆಕ್ಟ್ ಕನೆಕ್ಟ್ ಮಾಡಿದ್ರೆ ಬರೋಂಗಿಲ್ಲ. ಯಾವುದು ನೀವು ಸಿ ಪೋರ್ಟ್ ಮೈಕ್ ಹಾಕಿದ್ರೆ ವರ್ಕ್ ಆಗಲ್ಲ. ಸೊ ಇದಕ್ಕೆ ಬೇಸಿಕಲಿ ಒಂದು ಇಲ್ಲಿ ಸ್ಕ್ರೀನ್ ಮೇಲೆ ತೋರ್ಸತೈತೆ ನೋಡ್ರಿ, ಈ ಥರ ಒಂದು ಅಡಾಪ್ಟರ್ ಪರ್ಚೇಸ್ ಮಾಡಲೇಬೇಕು. ಆ ಥರ ಇಟ್ಟರೆ ಅದಕ್ಕೆ ಸಿಸ್ಟಮ್ ಪರ್ಚೇಸ್ ಮಾಡಿದರೆ ನಿಮ್ಗೆ ಎಕ್ಸ್ಟರ್ನಲ್ ಮೈಕ್ ಹಾಕೊಳಕ್ಕೆ ಬರ್ತೈತಿ. ಸೊ ಅದನ್ನು ನಾನು ಪರ್ಚೇಸ್ ಮಾಡೋಕೆ ನೋಡಿದ್ದೆ. ಆನ್ಲೈನ್ ಒಳಗೆ ಸ್ವಲ್ಪ ಡೂಪ್ಲಿಕೇಟ್ ಐಟಮ್ಸ್ ಜಾಸ್ತಿ ಬರ್ತಾವ ಅವು. ಹೀಗಾಗಿ ನಾನು ಆಫ್ಲೈನ್ ತೊಗೋಬೇಕಂತ. ಇಲ್ಲೆಲ್ಲೂ ಸಿಗಂಗಿಲ್ಲ ಸಣ್ಣ ಸಿಟಿ ಒಳಗೆ. ನೀವು ಬೆಂಗಳೂರಿಗೆ ಹೋಗ್ಬೇಕಾಕೈತಿ ಅದು ಪರ್ಚೇಸ್ ಮಾಡ್ಬೇಕಂದ್ರೆ. ನಾ ಇಲ್ಲೇ ಹುಬ್ಬಳ್ಳಿ ಧಾರವಾಡ ಒಳಗೆ ಕೇಳಿ ನೋಡಿದ್ದೆ ಅದನ್ನು ಆಫ್ಲೈನ್ ಪರ್ಚೇಸ್ ಮಾಡ್ಬೇಕಂತ. ಸೊ ಇಲ್ಲಿ ಎಲ್ಲೂ ಏನು ಗೋಪ್ರೋ ಆಕ್ಸೆಸರೀಸ್ ಸೇಲಿಂಗ್ ಇಲ್ಲ. ಸೊ ಬೆಂಗಳೂರಿಗೆ ಹೋದ್ರೆ ಅದೊಂದು ಪರ್ಚೇಸ್ ಮಾಡ್ಬೇಕಾಕೈತಿ ಗೋಪ್ರೋ ಅಡಾಪ್ಟರ್. ಅದಕ್ಕೆ ಅರೌಂಡ್ 5000 ಮಟ ನಮ್ಗೆ ಪ್ರೈಸ್ ಆಗುತ್ತೆ. ಬಟ್ ಅದರಿಂದ ನೀವು ಎಕ್ಸ್ಟರ್ನಲ್ ಮೈಕ್ ಕನೆಕ್ಟ್ ಮಾಡ್ಕೊಂಡ್ರೆ ನಿಮ್ದು ವಾಯ್ಸ್ ಕ್ಲಿಯಾರಿಟಿ ಚಲೋ ಬರ್ತೈತಿ. ಅದಕ್ಕೆ ನೀವು ಮತ್ತೆ ಶಾರ್ಟ್ಗನ್ ಮೈಕ್ ತೊಗೋಬೇಕಾಕೈತಿ. ಶಾರ್ಟ್ಗನ್ ಮೈಕ್ ತೊಗೊಂಡ್ರೆ ಡೆಡ್ ಕ್ಯಾಟ್ ಹಾಕಿ ಶಾರ್ಟ್ಗನ್ ಮೈಕಿಗೆ ರೆಕಾರ್ಡ್ ಮಾಡಿದರೆ ಆಡಿಯೋ ಕ್ವಾಲಿಟಿ ಫುಲ್ ಬೆಸ್ಟ್ ಬರ್ತೈತಿ. ಸೊ ಇಷ್ಟು ನನ್ನ ಕಡೆ ಇರುವ ಇವೆ ಆಕ್ಸೆಸರೀಸ್. ಇಷ್ಟರಿಂದ ನಾನು ವ್ಲಾಗ್ ಮಾಡ್ತೀನಿ. ಸೊ ನೀವೇನಾದರೂ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂದ್ರೆ, ನೀವು ಸ್ಟಾರ್ಟಿಂಗ್ ನಿಮ್ಮ ಕಡೆ ಒಂದು ಚಲೋದ ಸ್ಟೆಬಲೈಸೇಷನ್ ಕ್ಯಾಮ್ರಾ ಇದ್ದಿದ್ದೆ ಒಂದು ಫೋನ್ ಖರೀದಿ ಮಾಡಬೇಕು. ಒಂದು ಸ್ಟಿಕ್, ಒಂದು ಮೈಕ್, ಇವು 3 ಏನು ವಸ್ತುಗಳದಾವಲ್ಲ ಮಸ್ತ್ ನೀವು ಖರೀದಿ ಮಾಡಬೇಕಾಗ್ತೈತಿ. ಖರೀದಿ ಮಾಡಿ ಅದರಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ನೀವು ಸ್ವಲ್ಪ ಫೈನಾನ್ಷಿಯಲಿ ಓಕೆ ಇದ್ರಪ್ಪ ಅಂತಂದ್ರೆ ಬೆಂಡ್ಲಿ ಅಂತ ಸಿಗ್ತೈತಿ ಗೋಪ್ರೋದ. ಅದ್ರೊಳಗೆ ನಿಮ್ಗೆ ಸೆಲ್ಫಿ ಸ್ಟಿಕ್ಕು, ಎಕ್ಸ್ಟ್ರಾ ಬ್ಯಾಟ್ರಿ, ಗೋಪ್ರೋ ಕ್ಯಾಮ್ರಾ ಎಲ್ಲ ಕೊಡ್ತಾರೆ. ಅದೊಂದು 40,000 ಮಟ ಆಗಬಹುದು, 35-40. ಅದು ತೊಗೊಂಡ್ರೆ ಚಲೋ. ನೀವು ಕ್ರಿಯೇಟರ್ ಕಿಟ್ ಅಂತಾರೆ ಅದಕ್ಕೆ. ಅದು ತೊಗೊಂಡ್ಬಿಡ್ರಿ. ತೊಗೊಳತಿದ್ರೆ ಒಂದೇ ಸರಿ ನೀವು ಒಮ್ಮೆ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಗೆ ಬೆಟ್ರ್ ಆಕೈತಿ. ಇಲ್ಲಪ್ಪ ಅಂದರೆ ನಮ್ಮ ಗೋಪ್ರೋ ಸ್ವಲ್ಪ ದೊಡ್ಡದಾಗುತ್ತೆ, ಅದಕ್ಕಿಂತ ನಮ್ಗೆ ಇದಕ್ಕಿಂತ ಬೆಟ್ರ್ 360 ವೀಡಿಯೋಸ್ ಅದು ಮಾಡ್ತೀವಿ ಅಂದರೆ ನೀವು ಇನ್ಸ್ಟಾ 360 ತೊಗೋಬೇಕಾಕೈತಿ. ಅದು ಕಾಸ್ಟ್ಲಿ ಭಾಳ ಐತಿ ಇನ್ಸ್ಟಾ 360. ಬಟ್ ನಿಮ್ಮ ಶೋಕ್ ಮತ್ತು ನಿಮ್ದು ಹ್ಯಾಬಿಟ್ ಮೇಲೆ ಡಿಪೆಂಡ್. ನಿಮ್ಗೆ ಅದು ಕಂಫರ್ಟೇಬಲ್ ಅಂತಂದ್ರೆ ಅದು ತೊಗೋಬೋದು. ಇನ್ಸ್ಟಾ 360 ಅದು ಚಲೋ ಐತಿ. ಇದಕ್ಕಿಂತ ಕ್ರಿಯೇಟಿವ್ ಶಾರ್ಟ್ ಅದು ಮಸ್ತ್ ಅದು ಮಾಡ್ಕೋಬೋದು. ಸೊ ಸ್ಟಾರ್ಟ್ ಮಾಡ್ಬೇಕಾಕೈತಿ ವ್ಲಾಗಿಂಗ್. ಇಷ್ಟಿಂತ ಅಂದ್ರೆ ಕನ್ಸಿಸ್ಟೆಂಟ್ಲಿ ಇಂಪ್ರೂವ್ ಆದರೆ ಚಲೋ. ಒಮ್ಮೆಗ್ಲೇ ಭಾಳಷ್ಟು ದುಡ್ಡು ಹಾಕಿ ಒಂದು 4 ದಿನ ವೀಡಿಯೋ ಮಾಡಿ ಆಮೇಲೆ ಬಿಟ್ಟು ಇದು ಮಾಡಿದರೆ ನಿಮ್ಗೆ ಯೂಸ್ ಆಗಂಗಿಲ್ಲ. ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ ಫಸ್ಟ್ ಫೋನ್ ಒಳಗೆ ಸ್ಟಾರ್ಟ್ ಮಾಡಿರಿ. ಆಮೇಲೆ ನಿಮ್ಗೆ ಕ್ಲಿಕ್ ಆಗತ್ತಂತಂದ್ರೆ ಅದನ್ನು ಮುಂದುವರಿಸಿ ನೀವು ನಿಮ್ಮ ಕಡೆ ಎಕ್ಸ್ಟ್ರಾ ಮನಿ ಇದ್ದಾಗ ಇನ್ವೆಸ್ಟ್ ಮಾಡಿ ಕ್ಯಾಮ್ರಾದು ಪರ್ಚೇಸ್ ಮಾಡಿರಿ. ಸೊ ಇಷ್ಟು ಇವತ್ತಿಂದ ನಂದು ಕ್ಯಾಮ್ರಾ ಮತ್ತು ಗೋಪ್ರೋದ ವ್ಲಾಗಿಂಗ್ ಎಕ್ಸ್ಪೀರಿಯನ್ಸ್. ಹೊಸದಾಗಿ ಮಾಡೋರಿಗೆ ಒಂದು ಸಜೆಷನ್. ಇದು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಮತ್ತು ಹಿಂಗೆ ಮುಂಬರುವ ವೀಡಿಯೋಸ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀವಿ. ಜೈ ಶ್ರೀರಾಮ್.